ಲಾಲಿಪಾಪ್ ತಿಂತವ್ರೆ, ಹೊಟ್ಟೆ ಹಸು ಆಗೈತಂತೆ ಅವ್ರಿಗೆ ಅವಾಗಿಂದ. ತಳಗಡೆ ಹುಡುಗಿ ಇಲ್ಲ. ನಾನಿಲ್ಲ. ಯಾವ್ದು ಬ್ರೋ ಯೂಟ್ಯೂಬ್ ಚಾನಲ್ ಏನ್ ಮಾಡಿದ್ರೆ ಇಲ್ಲ ಯೂಟ್ಯೂಬ್ ಚಾನಲ್ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾ ಅಲ್ಲಿವರೆಗೂ ಯಾರಾದ್ರೂ ಹತ್ತಕ್ಕಾಗುತ್ತಾ? ಮಗು ಹಿಡ್ಕೊಂಡು ಏರ್ತವ್ರು ಎಳಿತವ್ರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಿಗೆ ಎಲ್ಲಿಗೆ? ಇವಾಗ ನಾವು ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇದೀವಿ. ಇವಾಗಿನ್ನು ಹೋಗಿ ಬಂದಿರೋ ಮುಖ ನೋಡಿದ್ರೆ ಹೆಂಗೆಂಗೋ ಕಾಣಿಸ್ತೈತೆ. ನಮ್ಮ ಮುಖನೂ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಹೋಗಿ ಬಂದ ತಕ್ಷಣ ಇಷ್ಟಕ್ಕೆ ಇದು ಆಗ್ತೈತಪ್ಪ. ದಾರಿ ಮೆಟ್ಲು ಹೋಗುವ ಬೆಟ್ಟಕ್ಕೆ, ಅಲ್ಲಿಗೆ ಇನ್ನೂ ಟಾಪ್ ಐತೆ. ಕಲ್ಲು ಮುಳ್ಳು ಎಲ್ಲ. ನಾವು ಮೊದಲೇ ಚಪ್ಪಲಿ ಬೇರೆ ಹಾಕೊಂಡು ಬಂದಿಲ್ಲ, ಹಾಗೆ ಬಂದಿದ್ವಿ. ಆ ಕಡೆ ಇಕ್ಬಿಟ್ಟು ಬಂದ್ವಿ. ಕಬ್ಬಿನ ಹಾಲು ಮಜ್ಜಿಗೆ ಎಲ್ಲ ಸಿಗುತ್ತೆ. ಇಲ್ಲೂ ಸುಸ್ತಾಗಿರುತ್ತೆ ಅಲ್ಲ, ದಮ್ಮದು ಬರುತ್ತೆ. ಕುಡಿಬೇಕು, ಆರಾಮಾಗಿ ಹೋಗ್ತಾ ಇರಬೇಕು. ಬೆಟ್ಟಕ್ಕೆ ಹೋಗುವ ದಾರಿ ಹೋಗ್ತಾ ಇದ್ವಿ. ಇಲ್ಲಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ವಿ, ಹತ್ತಾ ಇದ್ವಿ ಬೆಟ್ಟಕ್ಕೆ. ಚಪ್ಪಲಿನೂ ಹಾಕೊಂಡಿಲ್ಲ, ಏನೂ ಹಾಕಿಲ್ಲ. ಕಲ್ಲು ಮುಳ್ಳು ಎಲ್ಲ ಚಿಸ್ತೈತೆ. ಬೆಟ್ಟ ಹತ್ಬೇಕಂದ್ರೆ ಸುಮ್ಮನೆ ನಾವು ಬೆಟ್ಟ ಅಂದ್ರೆ ಏನು ಮನೆ ಸೋಫಾ ಸೀಟ್ ಹಾಕಿರ್ತಾರೆ ನಮಗೆ ಬೆಟ್ಟ ಹತ್ತಕ್ಕೆ. ಹೋಗ್ತಿರ್ಬೇಕು ಹಾಗೆ ಒಳಗಡೆ ಹೋಗ್ಬೇಕು, ತುಂಬ ಹೋಗ್ಬೇಕು. ಎಷ್ಟೋ ಜನ ಹೋಗಿ ಬಂದವ್ರು ಎಷ್ಟೊತ್ತಿಗೆ. ಬೆಳಗ್ಗೆ ಬಂದುಬಿಟ್ಟು ನಾವಿವಾಗ ಹೋಗ್ತಾ ಇದ್ವಿ. ಇನ್ನು ಇಲ್ಲಿದ್ವಿ, ಇನ್ನು ಅಲ್ಲಿ ಹತ್ಬೇಕು. ಇನ್ನು ಫುಲ್ ಟಾಪಲ್ಲಿ ಹತ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಈ ಬೆಟ್ಟ ಅಲ್ಲಿವರೆಗೂ ಯಾರಾದ್ರೂ ಹತ್ತಕ್ಕಾಗುತ್ತಾ ನೋಡೋಣ ಬನ್ನಿ. ದಾರಿ ಏನು ದಾರಿ ಇದು? ಬೆಟ್ಟ ಹತ್ಬಿಟ್ಟು ಬರ್ತಾರೆ ನೋಡಿ ಇವರೆಲ್ಲ. ನೋಡಿ ಮಾಡ್ಬೇಕಲೇ, ಹುಷಾರಾಗಿ ಹೋಗ್ಬೇಕು. ಇವರೆಲ್ಲ ಹೋಗಿ ಬರ್ತವ್ರೆ. ನಾವಿವಾಗ ಇನ್ನೂ ಹತ್ತಾ ಇದ್ವಿ ಮೇಲ್ಗಡೆ. ಎಷ್ಟೊತ್ತಬೇಕು ಗೊತ್ತಿಲ್ಲ ಮೇಲ್ಗಡೆ ಹತ್ತೆ. ಅಜ್ಜಿ ಆಂಟಿದವ್ರೆ ಹತ್ತವ್ರೆ ಅಂದರೆ ನಾವು ಹತ್ತಲ್ವ? ಹೆಂಗೆ ಹುಡುಗರು ನಾವೇನು ಹತ್ತಲೇಬೇಕು. ಹತ್ಬೇಕು ಮೇಲ್ಗಡೆ. ಹತ್ತಿಲ್ಲ ಅಂದರೆ ಅಲ್ಲೋಗ್ಬೇಕು ನಾವು. ಇನ್ನೂ ತಪ್ಪು ಕೆಳಗಡೆ ಹತ್ತಾ ಇದ್ದಂಗೆ ಮೆಟ್ಲುಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತೈತೆ. ತಳಗಡೆ ತುಂಬ ದೊಡ್ಡದಾಗಿತ್ತು, ತಳಗಡೆ ಚಿಕ್ಕ ಚಿಕ್ಕದೈತೆ. ಹೆಂಗೆ ಹತ್ಬೇಕೋ ಗೊತ್ತಿಲ್ಲ ಇವಾಗ. ಇದೇ ದಾರಿ, ಹೋಗೋ ದಾರಿ ಇದೆ, ಮೆಟ್ಲುಗಳು ಇದೆ. ಇವೆಲ್ಲ ಫೋಟೋ ಹೊಡ್ಕೊತಾರೆ, ನಾವೆಲ್ಲ ವಿಡಿಯೋ ಮಾಡ್ಬೇಕು. ರೂಟು ಯಾವುದೋ ಹಳ್ಳಿ ಕಡೆ ಹೋದಂಗೆ ರೂಟು. ಗುಡ್ಡದಲ್ಲೇನೋ ಹೋಗ್ತಾ ಇದ್ವೇನೋ. ಹಳ್ಳಿ ಕಡೆ ಹೆಂಗಿರುತ್ತೆ ಅಲ್ವಾ ಹೊಲಗಳು, ಹೊಲದಲ್ಲಿರೋ ಗುಡ್ಡ ಬೆಟ್ಟ ಆ ಥರ ಇದನ್ನು ರೂಟು ಅಂತಾರೆ ಈ ಕಡೆ ಹೋಗುವಾಗ. ಮಚ್ಚ ಬೆಟ್ಟ ಹತ್ಬೇಕಾದ್ರೆ ಏನು ಅನಿಸ್ತೈತೆ ಮಚ್ಚ? ಹತ್ತುವಾಗ ಹತ್ಬೋದು. ಹ್ಞೂ ಅಲ್ಲ, ಹತ್ತುವಾಗ ಹತ್ಬೋದು. ಮತ್ತೆ ಕಲ್ಲು ಮುಳ್ಳು ಸ್ಲಿಪ್ಪರ್ ಎಲ್ಲ ಅಲ್ಲೇ ಕೆಳಗಡೆ ಬಿಟ್ಕೊಂಡ್ಬಿಟ್ಟಿದ್ವಿ. ಒಂದು ವಾಟರ್ ಬಾಟ್ಲ್ ತಗೋಬೇಕಿತ್ತು, ಅದನ್ನು ಮಿಸ್ ಮಾಡಿದ್ವಿ. ಮೇಲ್ಗಡೆ ತಗೋತೀವಿ, ಇನ್ನು ಅಂಗಡಿ ಇರುತ್ತೆ ನೋಡೋಣ. ಅಲ್ಲೇ ಸುಕುಮಾರಿ ಅನ್ಕೊಂಡು ಬರ್ತಾವನೆ ನಮ್ಮ ಮಚ್ಚ ಹಿಂದ್ಗಡೆ. ಏನು ಮಾಡೋಕ್ಕಾಗಲ್ಲ, ಸುಸ್ತಾಗೈತೆ. ಆಗಿಲ್ಲ, ಇವಾಗ ಆಗುತ್ತೆ ಮುಂದ್ಗಡೆ ಹೋದ ತಕ್ಷಣ. ಇನ್ನೂ ಅಲ್ಲಿದೆ ಬೆಟ್ಟ. ಇವಾಗ ಅರ್ಧ ಬಂದಿದ್ದೀವಿ. ಫುಲ್ ಇನ್ನೂ ಟಾಪಲ್ಲಿ ಹೋಗ್ಬೇಕು ಅಷ್ಟೇ. ಜಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಏನು ಮೆಟ್ಲು ಇದೆಯಲ್ಲ? ಯಾರಾದರೂ ಬಂದು ರೆಡಿ ಮಾಡಿದ್ರ ನೀವು ಕೈಯಿಂದ ಇಲ್ಲಿ ಮೆಟ್ಲುಗಳು? ಏನ ತಾನಾಗೆ ತಾನೇ ಉಟ್ಕೊಂಡೈತೆ ಮೆಟ್ಲುಗಳು? ಒಂದು ಅರ್ಥ ಆಗ್ತಾಯಿಲ್ಲ. ಇದ ಮೇಲ್ಗಡೆಯಿಂದ ನೀರು ಎಲ್ಲಿಂದ ಬರ್ತಿತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಬರ್ತೈತೆ. ನೋಡೋಣ. ನೀರಿನ ಬಾಟ್ಲು ತೊಗೋಬೇಕು ಅಂದ್ವಲ್ಲ, ಇಲ್ಲಿ ತೊಗೊಂಡು ಅಂಗಡಿ ಇತ್ತು, ಸಿಕ್ತು ತೊಗೊಂಡು. ಬೆವ್ರು ನೋಡಿ ಹೆಂಗೆ ಸುರಿತೈತೆ, ನೀರು ಸುರಿದಂಗೆ ಸುರಿತೈತೆ. ಏನು ಸಾಧನೆ ಮಾಡಿಲ್ಲ, ಬಟ್ ಇಷ್ಟೊಂದು ಬೆವ್ರು ಸುರಿಸ್ತೀವಿ ನಾವು. ಏನು ಒಂದು ಸ್ವಲ್ಪ ನೀರು ಕುಡಿಯೋಣ. ನಾವು ಮಾತಾಡಲಿ ಏನಾದರೂ? ಬೆಟ್ಟ ಏರ್ಬೇಕಂದ್ರೆ ಹೆವಿ ಬೆವರು ಇಳಿತಾ ಇದೆ. ಇವಾಗ ನೀರು ತೊಗೊಂಡ್ವಿ, ನೀರು ಕುಡಿತಾ ಇದ್ದೀವಿ ನನ್ನ ಫ್ರೆಂಡು ನಾನು. ಇವಾಗೇ ಫುಲ್ ನೀರು ಇಳಿತಾ ಇದೆ. ಇನ್ನೂ ಮೇಲೆ ಹೋದರೆ ಎಷ್ಟು ಇಳಿತಾ ಇಲ್ಲ ಹೇಳಿ. ನೋಡಿ ನಮ್ಮ ಬ್ರದರ್ಸ್ ಕುಂತಿದ್ದಾರೆ ಹಿಂದೆ. ಬೆಟ್ಟ ಹತ್ತಾ ಇದಿರಲ್ಲ, ಏನು ಅನ್ನಿಸ್ತಾ ಇದೆ ನಿಮ್ಮ ಫೀಲಿಂಗು ಹೇಳಿ? ಎಷ್ಟೇ ಸರಿ ಹತ್ತುತ್ತಾ ಇದ್ದೀರಾ? ಎರಡನೇ ಸಲ ನೀವು? ನಾವು ಫಸ್ಟ್ ಟೈಮಾ? ಒಳ್ಳೇದಾಗಲಿ ಬ್ರೋ. ಯಾವ ಊರು?
ಬೆಂಗಳೂರು. ಯಶವಂತಪುರ ಏನು ಒಂದೇ ರೋಡು. ಯಾವ್ದು ಯೂಟ್ಯೂಬ್ ಚಾನಲ್ ಏನು ಮಾಡಿದ್ರೆ ಇಲ್ಲ ಯೂಟ್ಯೂಬ್ ಚಾನಲ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀರು ಕುಡ್ಕೊಂಡ್ಬಿಟ್ಟು ಇವಾಗ ಹೋಗ್ತಾ ಇರ್ತೀವಿ. ಅವರೆಲ್ಲ 2ನೇ ಟೈಮ್ ಹತ್ತಿರೋದು, ನಮ್ಮ ಬ್ರದರ್ಸ್ ಎಲ್ಲ. ನಾವು ಇನ್ನೂ ಫಸ್ಟ್ ಟೈಮ್ ಹತ್ತಿರೋದು. ಅದು ತಾತಲ್ಲಿ ಏನು ಮಾಡ್ತಾನೋ ಗೊತ್ತಾಗ್ತಾ ಇಲ್ಲ ಯಾಕೋ. ಇಷ್ಟೊಂದು ಮೇಲ್ಗಡೆ ಬಂದುಬಿಟ್ಟು ನಾವು ಮಂದಿಗಳು ಕೂಡ ಬಂದಾನ ಅನ್ಸುತ್ತೆ ಅಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಎಲ್ಲೇ ಮಚ್ಚ ಏನು ಹೇಳ್ತೀಯ ತಾತಂಗೆ? ಅಷ್ಟೇ ಇದ್ದಾನೆ. ಇಲ್ಲೇ ಪಕ್ಕದಲ್ಲಿ ಐತೆ ದಾರಿ. ಇಲ್ಲಿ ಹಾಕೋರು ನೋಡಿರ್ತೀವಿ ವೀರಭದ್ರ ದೇವಸ್ಥಾನ ಹಾಗೂ ಬೆಟ್ಟಕ್ಕೆ ದಾರಿ. ಈ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ, ನೋಡೋಣ. ಹೋಗ್ತಾ ಇರ್ತೀವಿ. ಮಂಗೆ ಕಟ್ಟ ಇಲ್ಲಿ. ಇವರೆಲ್ಲ ಬೆಟ್ಟ ಹತ್ಬಿಟ್ಟು ಬರ್ತಾವ್ರೆ. ನಾವು ಇವಾಗ ಹೋಗ್ತಾ ಇದ್ವಿ. ಅಂಗಡಿಗಳು ಎಲ್ಲೆಲ್ಲೋ ಹಾಕೋರೆ, ಅರ್ಥನೇ ಆಗಲ್ಲ. ಎಲ್ಲಿ ಬೇಕಾದ್ರೂ ಅಂಗಡಿಗಳು ಮೇಲ್ಗಡೆ ಹತ್ತುವಾಗ 5-5 ನಿಮಿಷಕ್ಕೊಂದು ಅಂಗಡಿ ಬರುತ್ತೆ ಇಲ್ಲಿ ಮೇಲ್ಗಡೆ. 5-5 ನಿಮಿಷಕ್ಕೊಂದೊಂದು ಅಂಗಡಿ ಬರುತ್ತೆ. ದಮ್ ಬರ್ತೈತೆ, ಕೂತಿದ್ವಿ ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಇನ್ನು ಹತ್ತಬೇಕು. ಎಲ್ಲರೂ ಹತ್ತವ್ರೆ, ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡೋತ ಕೂತಿದ್ವಿ. ಚಪ್ಪಲಿ ಬೇರೆ ಹಾಕೊಂಡು ಬಂದಿಲ್ಲ. ಕಾಲು ಚಟ ಪಟ ಪಟ ಅಂತ ಸುಡ್ತೈತೆ ತಳಗಡೆ. ಅಲ್ಲೇ ಹೇಳು ನೋಡಿ, ಚಪ್ಪಲಿ ಹಾಕೊಂಡು ಬಂದಿಲ್ಲ ಇಬ್ರು. ಹಾಗೆ ಬಂದಿದ್ವಿ. ಸಾಧನೆ ಮಾಡ್ಬೇಕಲ್ಲ ಏನಾದ್ರು. ಬರ್ತಾ ಇದ್ದಂಗೆ ಬ್ರದರ್ ಸಿಕ್ಕಿದ್ರು ಒಂದಿಬ್ರು. ಎಷ್ಟು ಜನ ಬಂದಿರ ಬ್ರೋ? ನಾವ 5 ಜನ ಬಂದಿದ್ವಿ. ಮತ್ತಿಬ್ರೇ ಬರ್ತಾ ಇದ್ರಲ್ಲ ಜೊತೆಯಲ್ಲಿ? ಬರ್ತಾರೆ ಹೋಗೋರ ಎಲ್ಲಾದ್ರು? ಹೌದಾ? ಈ ತರ ಕಷ್ಟ. ಹುಡುಗರು ಬಂದಿದ್ದೀವಿ, ಅದಕ್ಕೆ ಸುಮ್ಮನಿದ್ದೀವಿ. ಹುಡುಗರು ಬಂದಿರ ಹೋಗ್ತಿದ್ದೋ. ಎಲ್ಲಿಗೆ? ಬೆಟ್ಟಕ್ಕೆ ಪಾಪ ಕೂಡ ಜೊತೆಯಲ್ಲಿ ಕರ್ಕೊಂಡ್ ಬರ್ತವ್ರೆ. ಕಷ್ಟ ಹೆಂಗತ್ತವ್ರು ಗೊತ್ತಿಲ್ಲ. ಮೇಲ್ಗಡೆ ಫುಲ್ ಟಾಪಲ್ಲಿ ಇನ್ನು ಇವಾಗ ಇನ್ನೂ ಹಾಫ್ ಬಂದಿರ್ಬೋದು ಅನ್ಕೋತೀನಿ. ಎಲ್ಲ ಕೂತವ್ರು ನೋಡಿ, ಎಲ್ಲ ಬೈಕೊಂಡು ಅಡ್ಡ ಆಡ್ತವೆ ಎಲ್ಲ. ನಮ್ಮ ಫ್ರೆಂಡು ಬ್ರದರು ಅವರೆಲ್ಲ ಬಂದ್ಬಿಡ್ತೀವಿ. ಸುಸ್ತಾಗೈತೆ ಅದ್ರ ಸಲುವಾಗಿ. ಏನಾದ್ರು ಒಂದು ಡೈರೆಕ್ಟ್ ಹೇಳ್ರಿ. ಹೋಗ್ತಾ ಇದೀವಿ. ಇವಾಗ ಇನ್ನು ಬೆಟ್ಟ ಹತ್ಬೇಕು. ಬೆಟ್ಟ ಅಂದ್ರೆ ತುಂಬಾ ಕಷ್ಟ ಐತೆ. ಹತ್ ಬಂದ್ರ ಬೆಟ್ಟ ಹೆಂಗಿತ್ತು? ಫುಲ್ ಜಾಲಿ ಅಂದ್ರೆ ಇಲ್ಲಿ ಅಲ್ಲಿಗೆ ಹತ್ಬೇಕಿನ್ನ ಅಲ್ಲಿ ಫುಲ್ ಮೇಲೆ. ಎಲ್ಲಿಗೆ ಫುಲ್ ಮೇಲೆ ಮೇಲೆನಾ? ನೀವ್ ಹತ್ ಬಂದ? ಎಷ್ಟತ್ತಿದ್ದೆ? ಇನ್ನೊಂದು ಕಿಲೋಮೀಟರ್. ಫುಲ್ ಖಾಲಿ ಹೋಗಸ್ತಾನ ಎಲ್ಲ. ನೇಚರ್ ಅಲ್ಲೆಲ್ಲ ಬ್ರದರ್ಸ್ ಕೂತವ್ರೆ. ಬೆಟ್ಟ ಹತ್ಬಿಟ್ಟು ಬಂದ್ಬಿಟ್ರಿ ನೋಡಿ. ಹಾಗೆ ನಿಮ್ ಪಕ್ಕ ನಮ್ಮ ಮಚ್ಚ. ಬಂದಿದ್ವಿ. ಇನ್ನೊಂದು ಹಾಫ್ ಹೋಗ್ಬೇಕು ಮೇಲ್ಗಡೆ. 2 ಕಿಲೋಮೀಟರ್ ಇರ್ಬೋದು. ಮೇಲ್ಗಡೆ 2 ಕಿಲೋಮೀಟರ್ ಹತ್ಬೇಕು. ಅಲ್ಲಿ ಹೋದ ತಕ್ಷಣ
ಹೆಂಗಿರುತ್ತೆ ವ್ಯೂ ಅಂತ ತೋರಿಸ್ತೀನಿ ಮೇಲ್ಗಡೆ ನಿಮ್ಮನ್ನ. ನಮ್ಮ ಬ್ರೋ ಲಾಲಿಪಾಪ್ ತಿಂತವ್ರೆ, ಹೊಟ್ಟೆ ಹಸು ಆಗಿತ್ತಂತೆ ಅವ್ರಿಗೆ ಅವಾಗಿಂದ. ಕೆಳಗಡೆ ಹುಡುಗಿ ಇಲ್ಲ ಅಂತೆ, ಅದ್ರ ಸಲುವಾಗಿ ಲಾಲಿಪಾಪ್ ತಿಂತವ್ರೆ. ಸರಿ ಮೇಲ್ಗಡೆ ಹೋಗ್ಬಿಟ್ಟು